ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದೇಶಿ ಭಾಷಾ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಭಾಷಾಂತರ ಅಧ್ಯಯನ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜಕರಾದ ಡಾ. ಅವರೇಕಾಡು ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಭಾಷಾಂತರ ಅಧ್ಯಯನ ಹಾಗೂ ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜನಾಧಿಕಾರಿಗಳಾದಂತಹ ಡಾ. ಅವರೇಕಾಡು ವಿಜಯಕುಮಾರ್ ಅವರಿದ್ದಾರೆ. ಅವರಿಂದ ಈ ವಿದೇಶಿ ಅಧ್ಯಯನ ವಿಭಾಗದಲ್ಲಿ ಇರತಕ್ಕಂಥ ಅವಕಾಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ತಮಗೂ ನಮಸ್ಕಾರಗಳು ಗುರುವೆ. ಸರ್, ಈ ವಿದೇಶಿ ಭಾಷಾ ಅಧ್ಯಯನ ಅಂತಂದರೆ ಏನೇನೆಲ್ಲ ಇರುತ್ತೆ ಇದರಲ್ಲಿ? ಯಾವಾಗಿಂದ ಪ್ರಾರಂಭ ಆಗುತ್ತೆ ಸರ್? ಸರ್, ನಾವು ಈಗಾಗಲೇ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಮ್ಮ ಅಧಿಕಾರಿ ವರ್ಗದವರ ಮಟ್ಟದಲ್ಲಿ ಕಳೆದ ವರ್ಷನೇ ಇದಕ್ಕೆ ಒಂದು ಅನುಮೋದನೆಯನ್ನು ಪಡೆದಿದ್ದೇವೆ. ಅಧ್ಯಯನ ಮಂಡಳಿ ತಯಾರಾಗಿದೆ. ಇದರ ಮೂಲಕ ನಾವು ಫ್ರೆಂಚ್, ಜರ್ಮನ್, ರಷ್ಯನ್, ಸ್ಪ್ಯಾನಿಷ್ ಮತ್ತು ಜಪನೀಸ್ ಈ 5 ಭಾಷೆಗಳಿಗೆ ನಾವು ಅನುಮತಿಯನ್ನು ಪಡೆದಿದ್ದೇವೆ. ಇವತ್ತಿನ ಜಾಗತಿಕ ರಂಗದಲ್ಲಿ ವಿದೇಶಿ ಭಾಷೆಗೆ ತುಂಬ ಬೇಡಿಕೆ ಇದೆ ಸರ್. ಯಾಕೆಂದರೆ ಇದನ್ನು ಯಾಕೆ ನಾವು ಆರಂಭ ಮಾಡಬೇಕು ಅಂತ ಹೊರಟಿದ್ದೀವಿ ಅಂತ ಹೇಳಿದ್ರೆ, ತುಂಬ ಜನ ವಿದೇಶಕ್ಕೆ ಹೋಗೋರು ಇರ್ತಾರೆ. ಅವರುಗಳಿಗೆ ಅಲ್ಲಿ ಹೋದಾಗ ಭಾಷಾ ತೊಡಕಾಗ್ತದೆ. ಈಗ ಜರ್ಮನ್ಗೆ ಹೋದರೆ ಜರ್ಮನ್ ಭಾಷೆಯಲ್ಲಿ ಮಾತಾಡಬೇಕು, ಜಪಾನಲ್ಲಿ ಜಪನೀಸ್ ಭಾಷೆಯಲ್ಲಿ ಮಾತಾಡಬೇಕು. ಹೀಗೆ ಅವರವರ ದೇಶದ ಆ ಭಾಷೆಗಳು ಮೂಲ ಆಗಿರ್ತದೆ. ಈಗ ವಿದ್ಯಾಭ್ಯಾಸಕ್ಕಾಗಿ ಓದೋರು ಒಂದು ವರ್ಗ, ಉದ್ಯೋಗಕ್ಕಾಗಿ ಓದೋರು ಇನ್ನೊಂದು ವರ್ಗ, 2 ವರ್ಗದ ವಿದ್ಯಾರ್ಥಿಗಳಲ್ಲಿ ಹೋಗ್ತಾರೆ ವಿದೇಶಕ್ಕೆ. ಅವರು ಅಲ್ಲಿ ಭಾಷೆಯನ್ನು ಕಲಿತು ಅದರೊಂದಿಗೆ ಅವರು ಸಂವಹನ ನಡೆಸಿ ದೈನಂದಿನ ಚಟುವಟಿಕೆಗಳನ್ನು ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತದೆ. ಕೆಲವು ಕಂಪ್ನಿನಲ್ಲಿ ಅವರ ಮೂಲ ಆ ದೇಶದ ಭಾಷೆಯಲ್ಲಿ ನೀವು ವ್ಯವಹಾರ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಪರಿಗಣಿಸೋದೇ ಇಲ್ಲ ಅಂತ ಬಂದಿದೆ. ನಮ್ಮ ಇಲ್ಲಿಂದ ಹೋಗೋಂಥವ್ರು ಅಲ್ಲಿ ಹೋಗಿ ಭಾಷೆ ಕಲಿಯೋ ಬದಲು ಇಲ್ಲೇ ಅವರು ಕಲಿತುಕೊಂಡು ಹೋದರೆ, ಮೂಲತವಾಗಿ ಇಲ್ಲಿಂದ ನೀವು ತಯಾರಿ ನಡೆಸ್ಕೊಂಡು ಹೋದರೆ ನಿಮ್ಮ ಮುಂದಿನ ಕಾರ್ಯ ಯಶಸ್ವಿ ಆಗ್ತದೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಈ ರೀತಿಯ ವಿದೇಶಿ ಭಾಷೆ ಅಧ್ಯಯನವನ್ನು ಮಾಡಿದ್ದೇವೆ ಸರ್. ಮತ್ತು ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆ, ಕೌಶಲ್ಯ ಪೂರಿತವಾದ ಶಿಕ್ಷಣವನ್ನು ನೀಡಬೇಕು ವಿಶ್ವವಿದ್ಯಾನಿಲಯಗಳು, ಶಿಕ್ಷಣ ಸಂಸ್ಥೆಗಳು ಅಂತಿದ್ದಾವೆ. ಅಲ್ಲೂ ಕೂಡ ಭಾಷಾಂತರವನ್ನು ಕಡ್ಡಾಯವಾದ ಒಂದು ಅಧ್ಯಯನ ವಿಭಾಗ ಮಾಡಬೇಕು. ಜೊತೆಗೆ ಭಾಷಾಂತರದ ಎಲ್ಲ ರೀತಿ ನೀತಿಗಳನ್ನು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸ್ಕೊಡ್ಬೇಕು ಅಂತಿದೆ. ಈ ನಿಟ್ಟಿನಲ್ಲಿ ಈ ವಿಭಾಗದಲ್ಲಿ ಏನು ಮಾಡಿದ್ವಿ, ಭಾಷಾಂತರದ ಜೊತೆಗೆ ಆ ಅಧ್ಯಯನ ಏನು ಕೋರ್ಸ್ಗಳ ಜೊತೆಗೆ ವಿದೇಶಿ ಭಾಷಾ ಅಧ್ಯಯನಕ್ಕೂ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಸರ್. ಇಲ್ಲಿ ವಿದೇಶಿ ಭಾಷಾ ಈ ಅಧ್ಯಯನದಲ್ಲಿ ಎಲ್ಲ ಆನ್ಲೈನ್ನಲ್ಲಿ ನಡೆಯುವಂಥದ್ದು. ಪ್ರವೇಶಾತಿ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದ ಆನ್ಲೈನ್ ಮೋಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪಾಠಗಳನ್ನು ಆನ್ಲೈನ್ ಮೂಲಕ ಸರಬರಾಜು ಮಾಡ್ತೇವೆ. ಅದು ಅವರಿಗೆ ಹಾರ್ಡ್ ಕಾಪಿ ಆಗಿರ್ಬೋದು, ಸಾಫ್ಟ್ ಕಾಪಿ ಆಗಿರ್ಬೋದು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ವಿದ್ಯಾರ್ಥಿಗಳ ಇಂಟರ್ನಲ್ ಅಸೈನ್ಮೆಂಟ್ ಇದೆ, ಅದು ಕೂಡ ಆನ್ಲೈನ್ನಲ್ಲಿ ನಡೆಯುವಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ಸಮಾಲೋಚನಾ ಕಾರ್ಯ ನೀವು ಕೇಳ್ತಿರಲ್ಲ, ಈ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಹೇಗೆ ನಡೀತದೆ ಅಂತ, ಇದು ಕೂಡ ಆನ್ಲೈನ್ನಲ್ಲಿ ನಡೆಯುವಂಥದ್ದು. ಮತ್ತೆ ಇದೊಂದು ವಿಶೇಷ ಅಂದರೆ ಸರ್, ಆನ್ಲೈನ್ ಪರೀಕ್ಷೆಗಳು. ಇದಕ್ಕೆ ವಿದ್ಯಾರ್ಥಿಗಳು ಎಲ್ಲೇ ಇರ್ಬೋದು, ಆತ ಎಲ್ಲೇ ಇದ್ದು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನ್ನಲ್ಲೇ ಅವರ ಶೈಕ್ಷಣಿಕ ಚಟುವಟಿಕೆಗಳು ಮುಂದುವರಿತವೆ. ಪರೀಕ್ಷೆ ಕೂಡ ಆನ್ಲೈನೇ ಆಗ್ತದೆ. ಈಗ ಸತತವಾಗಿ 1-2 ವರ್ಷಗಳಿಂದ ಹೋರಾಟ ಮಾಡಿ ಹಲವಾರು ವಿದ್ವಾಂಸರುಗಳನ್ನ ಭೇಟಿ ಮಾಡಿ ಅವರ ಸಹಕಾರದಿಂದ ಈ ಪಠ್ಯಕ್ರಮ ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಅದನ್ನೆಲ್ಲ ನಾವು ವಿಶ್ವವಿದ್ಯಾನಿಲಯಕ್ಕೆ ಮತ್ತೊಮ್ಮೆ ಸಲ್ಲಿಸಿ ವಿಶ್ವವಿದ್ಯಾಲಯದಿಂದ ಅನುಮೋದನೆ ಮತ್ತೊಮ್ಮೆ ಪಡೆದು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಇದನ್ನು ಆರಂಭ ಮಾಡಬೇಕು ಅಂತ ಬಹಳ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಏನೇನೆಲ್ಲ ಇರುತ್ತೆ ಸರ್ ವಿದೇಶಿ ಭಾಷಾ ಅಧ್ಯಯನ ವಿಭಾಗದಲ್ಲಿ? ಸರ್, ಇದರಲ್ಲಿ ಬೇಸಿಕ್ ಆಗಿ ನಮಗೆ ವಿದೇಶದಲ್ಲಿ ಕಲ್ತ್ರೆ ಏನು ಮಾಡ್ತಾರೆ, ಅವರು ಲೆವೆಲ್ 1, ಲೆವೆಲ್ 2 ಈ ಥರ ಹೋಗ್ತಾರೆ ಸರ್. ಅಲ್ಲಿ ಅವರು ಮಾಡ್ಕೊಂಡಿರೋ ಆ ಸಿಲೆಬಸ್ ಪ್ಯಾಟರ್ನ್ನ ನಾವು ಇಲ್ಲಿ ಹೋಲಿಸ್ಕೊಂಡಾಗ ನಮಗೆ ಅಷ್ಟು ಸುದೀರ್ಘವಾಗಿ ಇಲ್ಲಿ ನಡೆಸೋದು ತುಂಬ ಕಷ್ಟ ಆಗ್ತದೆ. 1 ವರ್ಷದ ಕೋರ್ಸ್ ಮಾಡೋದು, 2 ವರ್ಷದ ಕೋರ್ಸ್ ಮಾಡಿದ್ರೆ ತುಂಬ ಹೊರೆ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಮೂಲ ಏನು ಅಂದರೆ ಎವ್ರಿಡೇ ಆಕ್ಟಿವಿಟೀಸ್. ಅವರ ದೈನಂದಿನ ಜೀವನಕ್ಕೆ, ಪ್ರತಿದಿನದ ಕೆಲಸ ಕಾರ್ಯಗಳಿಗೆ ಭಾಷೆ ಬೇಕು, ಒಂದು ಸಂವಹನ ಮಾಧ್ಯಮವಾಗಿ. ಜಪಾನ್ಗೆ ಹೋದರೆ ಆ ಜಪಾನ್ ದೇಶದ ಭಾಷೆಯಲ್ಲಿ, ಅಥವಾ ಜರ್ಮನಿಗೆ ಹೋದರೆ
ಜರ್ಮನಿ ದೇಶದ ಆ ಭಾಷೆಯಲ್ಲಿ ಅವರು ವ್ಯವಹಾರ ಮಾಡೋದಕ್ಕೆ ಅವರಿಗೆ ಮೂಲತವಾಗಿ ಒಂದಿಷ್ಟು ವ್ಯಾಕರಣಾಂಶಗಳು, ಡೈಲಿ ಅವರಿಗೆ ಬಳಕೆಯಾಗುವಂಥ ಪದಗಳು, ದಿನನಿತ್ಯದ ಕಾರ್ಯಾಚರಣೆಗೆ ಒಂದಿಷ್ಟು ಬರವಣಿಗೆ ಬೇಸಿಕ್ ಆಗಿ, ಒಂದಿಷ್ಟು ಅವರಿಗೆ ರೀತಿ ನೀತಿಗಳು, ಯಾವ ರೀತಿ ಕಲಿಬೋದು, ಯಾವ ರೀತಿ ವ್ಯವಹರಿಸ್ಬೋದು, ಅಥವಾ ಮೂಲತವಾಗಿ ಅವರಿಗೆ ಏನು ಬೇಕು ಅದನ್ನು ನಾವು ಫೀಡಿಂಗ್ ಮಾಡುವಂಥದ್ದು ಒಂದು ಅಭ್ಯಾಸ ಮಾಡ್ಕೊಂಡಿದ್ವಿ. ಮತ್ತು ಆ ಭಾಷೆಯಲ್ಲಿರುವಂಥ ಪದಗಳು, ಅವುಗಳಿಗೆ ನಮ್ಮ ಭಾಷೆಯಲ್ಲಿ ನಾವು ಏನು ಕರಿತೀವಿ ಅದಕ್ಕೆ ಸಮಾನಾರ್ಥಕವಾಗಿ ಅವ್ರು ಏನು ಬಳಸ್ಬೋದು ಅನ್ನೋಂಥದ್ದು ಕೂಡ ನಾವು ತೋರಿಸ್ಕೊಡುವಂಥ ಒಂದು ಪ್ಲಾನ್ ಮಾಡಿದ್ವಿ. ಅದೇ ರೀತಿ ಸಹ ಮುಂದುವರೆದಾಗೆ ಇಲ್ಲಿ ಆನ್ಲೈನ್ ಪರೀಕ್ಷೆಗಳು ಇರ್ತದೆ. ವಿದ್ಯಾರ್ಥಿಗಳಿಗೆ ಸಂವಹನ ಏನಿದೆ ಸಂವಹನಕ್ಕೆ ಪೂರಕವಾಗಿ ಅವರ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನ ಸರ್ಟಿಫಿಕೇಟ್ ಶಿಕ್ಷಣ ಅಂತ ಮಾಡ್ಕೊಳ್ಳೋದು ಅಂತ ಒಂದು ತೀರ್ಮಾನ ಮಾಡಿದ್ವಿ ಸರ್. ಕಳೆದ ಅಧ್ಯಯನ ಮಂಡಳಿ ಒಂದು ಸಭೆಯಲ್ಲಿ ಅದಕ್ಕೆ ಚರ್ಚೆ ಮಾಡಿ ಅನುಮೋದನೆಯನ್ನು ಕೂಡ ಪಡೆದಿದ್ದೇವೆ. ಸರ್ಟಿಫಿಕೇಟ್ ಶಿಕ್ಷಣ ಅಂತ ಮಾಡಿದ್ರೆ ಅಲ್ಲಿ ನಾವು ತುಂಬಾ ಸುದೀರ್ಘವಾಗಿ ಇದನ್ನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಒಂದು 6 ತಿಂಗಳಲ್ಲಿ ಒಂದು ಶಿಕ್ಷಣ ಮುಗಿದ್ಬಿಡ್ಬೇಕು ಅವ್ರಿಗೆ. 6 ತಿಂಗಳಲ್ಲಿ ಇಲ್ಲಿ ಶಿಕ್ಷಣ ಮುಗಿಸ್ಕೊಂಡು ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರೆ ಆ ಭಾಷೆಯನ್ನು ಕಲ್ತಿರ್ತಾರೆ ಮತ್ತು ವಿಶ್ವವಿದ್ಯಾಲಯದ ಒಂದು ಪ್ರಮಾಣ ಪತ್ರ ಇರ್ತದೆ ಅವ್ರಿಗೆ. ಅದು ತುಂಬಾ ಹೆಲ್ಪ್ಫುಲ್ ಆಗ್ತದೆ ಸರ್. ನನಗೆ ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ವಿದೇಶದ ಒಂದಿಬ್ರು ಭಾಷಾ ತಜ್ಞರುಗಳು ಅವರೇ ಹೇಳಿದ್ರು ನಮಗೆ, ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇಂಥದ್ದೊಂದು ಕೋರ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾವು ಸಂತೋಷ ಪಡ್ತಾ ಇದ್ದೇವೆ. ನಿಮ್ಮ ಸರ್ಟಿಫಿಕೇಟ್ ವಿದೇಶದಲ್ಲಿ ಬರ್ತದೆ, ನಾಟ್ ಓನ್ಲಿ ಇಂಡಿಯಾ, ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೆ ನಿಮ್ಮ ಸರ್ಟಿಫಿಕೇಟ್ ಬರ್ತದೆ ಯೂನಿವರ್ಸಿಟಿದು. ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತೇಳಿ ತುಂಬಾ ಜನ ನನಗೆ ಮೇಲ್ ಮಾಡಿದ್ದಾರೆ. ಆಮೇಲೆ ಮೂರವರು ಅವ್ರದ್ದೆಲ್ಲ ನಾನು ಸಹಾಯ ಪಡೆದು ಸಿಲೆಬಸ್ನ ಸಂಪೂರ್ಣವಾಗಿ ಅಂತಿಮಗೊಳಿಸಿದ್ದೇವೆ. ಇನ್ನು ಪಠ್ಯಗಳಿಗೆ ಅವರೇ ಪೂರಕವಾದ ಪಠ್ಯಗಳನ್ನ ಬಹಳ ಬೇಸಿಕ್ ಆಗಿ ಸರ್, ಬಹಳ ನಮ್ಮ ಎಲಿಮೆಂಟರಿ ಲೆವೆಲ್ ಏನಿರ್ತದೆ ಆರಂಭದ ಲೆವೆಲಲ್ಲಿ ಮಾಡಿಕೊಡ್ತಾರೆ. ಬಟ್ ಇದನ್ನ ಕಲ್ತ್ರೆ ನಿಜವಾಗ್ಲೂ ವಿದೇಶಕ್ಕೆ ಹೋಗುವಂಥವ್ರಿಗೆ, ವಿದ್ಯಾರ್ಥಿಗಳಾಗಿರ್ಬೋದು, ಸಂಶೋಧಕರಾಗಿರ್ಬೋದು ಅಥವಾ ಉದ್ಯೋಗಸ್ಥರಾಗಿರ್ಬೋದು, ಬಹಳ ಉತ್ತಮವಾದ ಒಂದು ಕೆಲಸ ಆಗ್ತದೆ. ಇಲ್ಲಿಂದನೇ ಅವರು ಪರಿಪೂರ್ಣವಾಗಿ ಹೋಗ್ಬೋದು ಅನ್ನೋದು ಆಸೆ ನಮ್ಮದು ಸರ್. ಇದಕ್ಕೂ ಸಿದ್ಧಪಾಠಗಳನ್ನೇನಾದ್ರು ಕೊಡುವ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಸಿದ್ಧಪಾಠಗಳಿದೆ. ಅವರಿಗೆ ಆನ್ಲೈನ್ನಲ್ಲಿ ಒಂದಿಷ್ಟು ಮೆಟೀರಿಯಲ್ನ ನಾವು ಕಳಿಸ್ಕೊಡುವಂಥದ್ದು ಪ್ಲಾನ್ ಇದೆ. ಇಂಟರ್ನಲ್ ಅಸೈನ್ಮೆಂಟ್ಗೆ ಏನು ಬೇಕು ಅದನ್ನ ಒಂದಿಷ್ಟು ಫೀಡ್ ಮಾಡ್ತೀವಿ. ಇಲ್ಲಿ ಭಾಷೆನ ಇದನ್ನು ಪ್ರಿಂಟ್ ಮಾಡುವಂಥದ್ದು ಪ್ರಿಂಟ್ ಮೀಡಿಯಾದಲ್ಲಿ ತುಂಬ ಕಷ್ಟ ಆಗೋದ್ರಿಂದ ಅವರಿಗೆಲ್ಲ ನಾವು ಆನ್ಲೈನ್ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ವಿ. ಸರ್, ಈಗ ಸಿದ್ಧಪಾಠಗಳನ್ನ ಸಿದ್ಧ ಮಾಡ್ಕೋಬೇಕು ಅಂತಂದಾಗಲೇ ಒಂದು ಮೂಲಭೂತವಾದ ಒಂದು ಪ್ರಶ್ನೆ ಕಾಡುತ್ತೆ. ವಿಶ್ವವಿದ್ಯಾನಿಲಯದಲ್ಲಿ ಅಷ್ಟು ಭಾಷೆಗಳ ನುರಿತ ತಜ್ಞರು ಇದ್ದಾರಾ? ಸಿದ್ಧಪಾಠಗಳನ್ನ ಹೇಗೆ ಸಿದ್ಧ ಮಾಡ್ಕೊಂಡ್ರಿ? ಇದು ಒಂದು ಬಹಳ ಉತ್ತಮವಾದ ಪ್ರಶ್ನೆ ಸರ್. ಇದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೋಲಿಸ್ಕೊಂಡಾಗ ನಾವು ಈಗ ಫ್ರೆಂಚ್ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ರಷ್ಯನ್ನು, ಜಪನೀಸು, ಸ್ಪ್ಯಾನಿಷ್ ಯಾವ ಭಾಷೆ ತಜ್ಞರು ನಮ್ಮಲ್ಲಿ ಇರೋದಿಲ್ಲ, ಸಾಧ್ಯನೇ ಇಲ್ಲ, ವಿಭಾಗನೂ ಇರೋದಿಲ್ಲ, ಮತ್ತು ಆ ಭಾಷೆಯನ್ನು ನಾವು ಕಲ್ತಿರೋದು ಇಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಈ 5 ವಿದೇಶಿ ಭಾಷೆಗಳಿಗೆ ಪಠ್ಯಕ್ರಮವನ್ನು ಸಿದ್ಧ ಮಾಡಿಕೊಟ್ರಲ್ಲ, ಆ ವಿಷಯ ತಜ್ಞರೇನಿದ್ದಾರೆ ಅವರೇ ಸಿದ್ಧಪಾಠನ ತಯಾರು ಮಾಡಿಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು ನಿಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಏನ್ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ವಿಶ್ವವಿದ್ಯಾಲಯದ ರೀತಿ ನೀತಿನ ನೋಡಿಕೊಂಡು, ನಮ್ಮ ಕಾನೂನು ಕ್ರಮವನ್ನು ನೋಡಿಕೊಂಡು ಎಷ್ಟು ಬೇಕು ಅಂತ ಕೇಳಿದ್ದೀನಿ ಅಷ್ಟು ಮಾತ್ರ ಅವರು ಅದನ್ನ ಫೀಡ್ ಮಾಡಿಕೊಡೋಕೆ ತಯಾರಿದ್ದಾರೆ. ಅವರೇನೇ ಮಾಡ್ತಾರೆ. CD ಫಾರ್ಮೆಟ್ ಅಂದ್ರೆ CD ಆನ್ಲೈನಲ್ಲಿ ಅದನ್ನ ಕ್ಯಾರಿ ಮಾಡಬಹುದು, ಆನ್ಲೈನಲ್ಲಿ ಈ ತರ ಮೆಥಡ್ನಲ್ಲಿ ಸಿದ್ಧಪಾಠಗಳು ಆ ವಿಷಯ ತಜ್ಞರೇ ಮಾಡ್ಕೊಡೋಕೆ ಒಪ್ಕೊಂಡಿದ್ದಾರೆ. ಕೋರ್ಸನ್ನು ಪ್ರಾರಂಭ ಮಾಡ್ತೀರಿ, ವಿದ್ಯಾರ್ಥಿಗಳು ಅದಕ್ಕೆ ಪ್ರವೇಶ ಪಡ್ಕೊಳ್ತಾರೆ. ನಾಳೆ ದಿನ ಸಂಪರ್ಕ ತರಗತಿಗಳು ಇದೆಲ್ಲ ಪ್ರಾರಂಭ ಆದಾಗ ಎಲ್ಲಿಂದ ಎರವಲು ಪಡ್ಕೋತೀರಿ ನುರಿತ ತಜ್ಞರನ್ನ ಪಾಠ ಮಾಡಲಿಕ್ಕೆ? ಸರ್, ಈಗ ನಮಗೆ ಆರಂಭದಲ್ಲಿ ನಾವು ಪ್ರವೇಶಾತಿಗೆ ಅಂತ ಸೇರ್ಪಡೆಗೊಳಿಸುವ ಸಮಯದಲ್ಲೇ ಆ ನುರಿತ ತಜ್ಞರಿಗೆ ವಿಶ್ವವಿದ್ಯಾಲಯದಿಂದ ಒಂದು ಪತ್ರವನ್ನು ಹಾಕಿ ಸಂಪೂರ್ಣವಾಗಿ ಕೋರ್ಸ್ ಮುಗಿಯುವವರೆಗೂ ನಿಮ್ಮ ಸಬ್ಜೆಕ್ಟ್ಗಳಿಗೆ, ನಿಮ್ಮ ವಿಷಯಗಳಿಗೆ ನೀವೇ ಜವಾಬ್ದಾರಾಗಿರ್ತೀರಾ. ಪ್ರವೇಶಾತಿ ಮಾಡಿಕೊಡ್ತೇವೆ, ಸಿದ್ಧಪಾಠ ನೀವು ಕೊಡ್ತೀರಾ, ಮತ್ತೆ ಅವರಿಗೆ ಸಿದ್ಧಪಾಠ ರವಾನೆಯನ್ನು ಆನ್ಲೈನಲ್ಲಿ ನಾವು ಮಾಡಿಕೊಡ್ತೇವೆ, ಮತ್ತೆ ಅವರಿಗೆ ವಿಶ್ವವಿದ್ಯಾಲಯದ ಎಲ್ಲ ಅಪ್ಡೇಟ್ಗಳು, ಪರೀಕ್ಷಾ ಶುಲ್ಕ ಕೊಟ್ಟದು, ಮತ್ತೆ ಆನ್ಲೈನ್ ತರಗತಿಗಳು ಎಲ್ಲ ಬಗ್ಗೆ ಮಾಹಿತಿ ಕೊಡ್ತೀವಿ. ಆನ್ಲೈನ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ. ನೀವು ಆನ್ಲೈನಲ್ಲಿ ಪಾಠ ಮಾಡಬೇಕು, ಜೊತೆಗೆ ಪಾಠದ ಎಲ್ಲ ರಚನೆ ನೀವು ಮಾಡಿರ್ತೀರಾ, ಮತ್ತೆ ಮೌಲ್ಯಮಾಪನ ನೀವೇ ಮಾಡಬೇಕು ಅಂತೇಳಿ ಅವ್ರಿಗೊಂದು ಷರತ್ತಿನ ಮೇಲೆ ಈ ಕೆಲಸ ನಿರ್ವಹಿಸ್ತೀವಿ. ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಂಡು. ಖಂಡಿತ ಸರ್. ಈಗ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಬಂದ್ರು, ಒಬ್ರು ಭಾಷಾ ತಜ್ಞರು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಅವರು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಪಠ್ಯನ ಕೊಡೋದಾಗ್ಲಿ, ಅಥವಾ ಅವ್ರಿಗೆ ಇಂಟರ್ನಲ್ ಅಸೈನ್ಮೆಂಟ್ ವ್ಯಾಲ್ಯೂಯೇಷನ್ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಪರೀಕ್ಷೆಗಳು ನಡೆಸೋದಕ್ಕೆ ಕ್ವಶನ್ ಪೇಪರ್ ಸಿದ್ಧತೆ ಮಾಡೋದಾಗ್ಲಿ, ಅಥವಾ ಮೌಲ್ಯಮಾಪನ ಮಾಡೋದಾಗ್ಲಿ ತುಂಬಾ ಕಷ್ಟವಾದ ಸಾಹಸ ಆಗ್ತದೆ. ಯಾಕೆಂದ್ರೆ ಬರೀ ವಿಷಯವನ್ನ ಆರಂಭ ಮಾಡೋದಲ್ಲ, ಪರಿಪೂರ್ಣವಾಗಿ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಪರೀಕ್ಷೆ ನಡೆಸಿ ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಣೆ ಮಾಡಿ ಅಂಕಪಟ್ಟಿ ಕೊಡೋವರೆಗೂ ವಿಶ್ವವಿದ್ಯಾಲಯದ ಜವಾಬ್ದಾರಿ ಇರ್ತದೆ. ಸರ್, ಈಗ ವಿಶ್ವವಿದ್ಯಾನಿಲಯದಿಂದ ವಿದೇಶಿ ಭಾಷಾ ಅಧ್ಯಯನ ಮಾಡುವ ಒಂದು ಕೋರ್ಸನ್ನು ಪ್ರಾರಂಭ ಮಾಡಬೇಕು ಅಂತ ಧೈರ್ಯವಾಗಿ ಮುನ್ನುಗ್ತಾ ಇದ್ದೀರಿ. ಆದರೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆ? ಸರ್, ವಿದ್ಯಾರ್ಥಿಗಳ ಸಮುದಾಯದಲ್ಲಿ ನಾನು ಈಗಾಗಲೇ ಒಂದಿಷ್ಟು ಜನಕ್ಕೆಲ್ಲ ಮಾತಾಡಿದ್ದೀನಿ. ಮತ್ತು ನಾನು ಜನರಲ್ ಆಗಿ ತುಂಬ ಇಂಜಿನಿಯರಿಂಗ್ ಕಾಲೇಜ್ನ ಕೆಲವು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಪ್ರಿನ್ಸಿಪಾಲ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಲ್ಲಿ ಒಂದಿಷ್ಟು ನಾನು ಭಾಷಾಂತರ ಶಿಕ್ಷಣ ಮತ್ತು ವಿದೇಶಿ ಭಾಷೆ ಶಿಕ್ಷಣದ ಬಗ್ಗೆ ಈಗಾಗಲೇ ಅವ್ರ ಹತ್ರ ಬ್ರೋಷರ್ಸ್ ಕೊಡುವಂಥದ್ದು, ವಿಶ್ವವಿದ್ಯಾಲಯದ ಪಾಂಪ್ಲೆಟ್ನ ಇಶ್ಯೂ ಮಾಡೋದಂಥದ್ದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ 3-4 ವರ್ಷದಿಂದ. ಇಂಜಿನಿಯರಿಂಗ್ ಕಾಲೇಜ್ನವ್ರು ಏನು ಹೇಳ್ತಾರೆ ಅಂದರೆ, ಇದು ಶಿಕ್ಷಣ ಆರಂಭ ಆದ ತಕ್ಷಣ ನಮ್ಮ ಕಾಲೇಜಿಂದ ನಾವು ಹೊರಗಡೆ ಹೋಗೋಂಥ ಮಕ್ಕಳನ್ನ ಡೈರೆಕ್ಟಾಗಿ ನಿಮ್ಮ ಕ್ಯಾಂಪಸ್ಸಿಗೆ ಕಳಿಸ್ಕೊಡ್ತೀವಿ. ನೀವು ಈ ಥರ ಶಿಕ್ಷಣ ಮಾಡ್ತೀವಿ ಡಿಸ್ಟೆನ್ಸ್ ಎಜುಕೇಷನ್ಲಿ ಅಂದರೆ
ಅದು ಲಾಂಚ್ ಆದ ತಕ್ಷಣ ನಮ್ಮ ಕ್ಯಾಂಪಸ್ಗಳಿಗೆ ಬನ್ನಿ, ಒಂದು ಪಬ್ಲಿಸಿಟಿ ಮಾಡೋಣ, ಆ ಪಬ್ಲಿಸಿಟಿ ಡ್ರೈವ್ ಅಂತಾನೆ ಕರಿತೀವಿ ನಾವು ಅದನ್ನ ಅಂತ ಹೇಳ್ತಾರೆ. ಮಾಡಿದಾಗ ನಾವು ಇಲ್ಲಿಗೆ ಒಂದಿಷ್ಟು ಜನ ಪ್ರಮೋಟ್ ಮಾಡ್ತೀವಿ, ಹೋಗಿ ಇಲ್ಲಿ ಅಡ್ಮಿಷನ್ ಆಗಿ ಅಂತ. ಆನ್ಲೈನ್ ಕೋರ್ಸ್ ಆಗಿರೋದ್ರಿಂದ ಯಾರಿಗೂ ಕೆಲಸಕ್ಕೆ ತೊಂದರೆ ಆಗೋಲ್ಲ, ಇದು ಬೇರೆ ನಿಮ್ಮ ದೈನಂದಿನ ಚಟುವಟಿಕೆಗಳು ತೊಂದರೆ ಆಗೋದಿಲ್ಲ. ಪ್ಯೂರ್ಲಿ ದೂರ ಶಿಕ್ಷಣ, ಡಿಸ್ಟೆನ್ಸ್ ಎಜುಕೇಶನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಉತ್ತಮವಾದ ಇದು ಅವಕಾಶ ಅಂತ ಗೊತ್ತಾಗಿದೆ ಸರ್. ಇದು ಇನ್ನೂ ಬಹಳ ಯಶಸ್ವಿಯಾಗಿ ಪ್ರಯೋಗ ಮಾಡಬೇಕು ಅನ್ನೋ ಹಂಬಲ ನಮ್ಮದು. ಸರ್, ಈಗ ವಿದೇಶಿ ಭಾಷಾ ಅಧ್ಯಯನಕ್ಕೆ ಒಬ್ಬ ವಿದ್ಯಾರ್ಥಿ ಪ್ರವೇಶ ಪಡ್ಕೊಂಡ ಅಂತಂತಾದರೆ ಅವನು ಕೋರ್ಸ್ ಮುಗಿದ ನಂತರ ಅವನಿಗೆ ಯಾವ್ಯಾವ ರೀತಿಯ ಅವಕಾಶಗಳಿವೆ, ಒಂದು ವಿಶ್ವವಿದ್ಯಾನಿಲಯದ ಪ್ರಮಾಣ ಪತ್ರ ಸಿಗೋದ್ರಿಂದ ಅವನಿಗೆ ಅದರಿಂದ ಯಾವ ಮಟ್ಟದ ಲಾಭ ಆಗ್ಬೋದು ಅಂತ ಹೇಳ್ತೀರಿ? ಸರ್, ನಿಜ. ಒಂದು ಪದವಿನ ಪಡೆದರು, ವಿಶ್ವವಿದ್ಯಾನಿಲಯದ ಅಧಿಕೃತವಾಗಿ ಪ್ರಮಾಣ ಪತ್ರವನ್ನು ಪಡೆದರೆ ಅವರ ಭವಿಷ್ಯಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಇಲ್ಲಿ ನೋಡಿ, ಒಂದು 6 ತಿಂಗಳ ಒಂದು ವಿದೇಶಿ ಭಾಷೆ ಅಧ್ಯಯನ ಏನಿದೆ, ನಮ್ಮ ಫಾರಿನ್ ಲ್ಯಾಂಗ್ವೇಜ್ ಸ್ಟಡೀಸ್, ಯಾವುದೋ ಒಂದು ಭಾಷೆ, ಈಗ ನಾನು ಹೇಳೋದು ಸ್ಪ್ಯಾನಿಷ್ನ ಒಂದು ಕೋರ್ಸ್ ಯಾರೊಬ್ಬರು ಮುಗಿಸ್ಕೊಂಡ್ರು, ಅವರು ಮುಂದೆ ಉದ್ಯೋಗಕ್ಕಾಗೋ ಅಥವಾ ಸಂಶೋಧನೆಗೋ ಅಥವಾ ಅವರ ವಿದ್ಯಾಭ್ಯಾಸಕ್ಕೂ ಮುಂದೆ ಹೋಗ್ತಾರೆ. ಹೋದಾಗ ವಿಶ್ವವಿದ್ಯಾಲಯದ ಒಂದು ಅಧಿಕೃತವಾದ ಒಂದು ಪ್ರಮಾಣ ಪತ್ರ ಇದ್ದರೆ ಅವರ ಮೊದಲ ಆದ್ಯತೆ ಅಂತೆ. ನಾನು ಆ ಥರದ್ದೆಲ್ಲ ಕೆಲವು ವಿಷಯ ತಿಳ್ಕೊಂಡಿದ್ದೀನಿ. ಅಲ್ಲಿ ಹೋದಾಗಿ ಅವರು ಕಷ್ಟಪಟ್ಟು ಆ ಕೋರ್ಸ್ಗಳಿಗೆ ಸೇರ್ಕೊಂಡು, ಆಮೇಲೆ ಅಲ್ಲಿ ಕೋರ್ಸ್ಗಳಿಗೆ ತುಂಬ ಕಾಸ್ಟ್ಲಿ ಇದೆ ಸರ್, ವೆಚ್ಚ ತುಂಬ ಇದೆ. ಅಲ್ಲಿ ನೀವು ಒಂದು ಲೆವೆಲ್ 1, ಲೆವೆಲ್ 2 ಈ ಥರ ಶಿಕ್ಷಣವನ್ನು ಒಂದು 6 ಮಂತ್ ಶಿಕ್ಷಣ ಪಡೆಯೋದಕ್ಕೆ ತುಂಬ ದುಬಾರಿಯಾದ ವ್ಯವಸ್ಥೆ. ನಮ್ಮಲ್ಲಿ ಏನು ಗೊತ್ತಾ, ಒಂದು ಸಾಮಾನ್ಯವಾದ ಒಂದು ಶುಲ್ಕವನ್ನು ಭರಿಸ್ತೇವೆ ನಾವು. ಇದರಲ್ಲಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿರುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಎಲ್ಲೇ ಇದ್ರೂ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಒಂದು ನಿಮ್ಮ ಮನೆ ಬಾಗಿಲಲ್ಲಿ ಶಿಕ್ಷಣ ಸಿಗ್ತದೆ. ಇದು ಯಾರಿಗೂ ಆತಂಕ ಆಗೋದಿಲ್ಲ. ಆನ್ಲೈನ್ ಶಿಕ್ಷಣ ಇರ್ತದೆ, ವೆಚ್ಚ ಕಡಿಮೆ ಇದೆ, ಮತ್ತು ವಿಶ್ವವಿದ್ಯಾಲಯದ ದೃಢೀಕೃತ ಅಂಕಪಟ್ಟಿ ಇರ್ತದೆ. ನಿಮಗೆ ನಿಮ್ಮ ಕೆಲಸಕ್ಕೆ, ಮುಂದಿನ ಭವಿಷ್ಯಕ್ಕೆ ತುಂಬ ಸಹಕಾರಿಯಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಇದರ ಲಾಭ ಎಲ್ಲರೂ ಪಡಿಬೇಕು ಸರ್. ಇದನ್ನ ಒಂದು ಗ್ಲೋಬಲ್ ಒಂದು ಸೆಂಟರ್ ಅಂತಲೇ ಮಾಡಿ ವಿದೇಶಿ ಭಾಷೆಗೆ ಭಾಳ ಮುಂದಿನ ದಿನದಲ್ಲಿ ಇನ್ನೂ ವಿಶೇಷವಾದ ಕೆಲವು ಭಾಷೆಗಳನ್ನು ಇದಕ್ಕೆ ಸೇರಿಸಿ ಇನ್ನೂ ಹೊಸ ಹೊಸ ಅಧ್ಯಯನ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ ಸರ್. ಸರ್, ಈಗ ಒಂದು ಮೂಲಭೂತವಾದ ಒಂದು ಪ್ರಶ್ನೆ ಕಾಡೋದೇನಂತಂದರೆ, ಯಾರೋ ಒಬ್ಬರು ಕನ್ನಡಿಗರೇ ಈಗ ಫ್ರಾನ್ಸ್ನಲ್ಲಿ ನೆಲೆಸಿರ್ತಾರೆ. ಅವ್ರೀಗ ಈ ಥರದ್ದು ಏನಾದ್ರು ಒಂದು ಕೋರ್ಸ್ನ ನಾನು ಸೇರ್ಕೋಬೇಕು ಅಂದರೆ ಫ್ರಾನ್ಸಿಂದ ಅವ್ರು ಅಡ್ಮಿಷನ್ ಆಗ್ಬೋದಾ ನಿಮ್ಮ ವಿಶ್ವವಿದ್ಯಾಲಯ? ಆನ್ಲೈನ್ ಮಾಡ್ಕೊಳ್ಬೋದು, ಖಂಡಿತ ಮಾಡ್ಕೊಳ್ಬೋದು. ಅವರು ಪರೀಕ್ಷೆ ಬರೀಬೇಕು ಅಂತಂದ್ರೆ ಹೇಗೆ ಸರ್? ಆನ್ಲೈನ್ ಪರೀಕ್ಷೆಗಳು, ಆನ್ಲೈನೇ ಪರೀಕ್ಷೆ ಬರೀಬಹುದು. ಒಂದು ಇನ್ ಟೈಮ್ ಕೊಡ್ತಾರೆ, ಅದು ಆನ್ಲೈನ್ ನಮ್ಮಲ್ಲೆಲ್ಲ ವ್ಯವಸ್ಥೆ ಸಿದ್ಧಾಗಿದೆ. ಆನ್ಲೈನ್ ಕೋರ್ಸ್ಗಳು ನಮ್ಮಲ್ಲಿ ಈಗಾಗಲೇ ಒಂದು 10 ಕೋರ್ಸ್ಗಳು ಆನ್ಲೈನ್ ಶಿಕ್ಷಣ ನಮ್ಮಲ್ಲಿ ಚಾಲನೆ ಇದೆ. ಹಾಗಾಗಿ ಜಗತ್ನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಯಾರು ಬೇಕಾದರೂ ಪ್ರವೇಶ ಪಡ್ಕೊಳ್ಬಹುದು, ಬರೀಬಹುದು. ಮತ್ತೆ ಆನ್ಲೈನ್ ತರಗತಿಗಳಿರ್ತದೆ, ಈ ನಮ್ಮ ಸಮಾಲೋಚನಾ ತರಗತಿಗಳು ಆನ್ಲೈನ್ನಲ್ಲೇ ನಡೆಯೋದ್ರಿಂದ ಅವ್ರು ಎಲ್ಲಿದ್ದು ಬೇಕಾದ್ರೆ ಕೆಲಸದಲ್ಲಿ ಇರಲಿ ಅಥವಾ ಹೊರಗಡೆ ಇರಲಿ, ಯಾವಾಗ ಬೇಕಾದ್ರೆ ಆನ್ಲೈನ್ಗೆ ಅವರು ಲಾಗಿನ್ ಆಗಿ ತರಗತಿಗಳನ್ನ ಕೇಳ್ಕೊಳ್ಬೋದು. ಎಲ್ಲ ವ್ಯವಸ್ಥೆಗಳು ನಮಗೆ ಆನ್ಲೈನ್ ಮುಖಾಂತರ ಆಗಿರೋದ್ರಿಂದ ಯಾರು ಇಲ್ಲೇ ಇರಲಿ ಅಥವಾ ಹೊರಗಡೆ ಇರಲಿ, ಯಾವುದೇ ಉದ್ಯೋಗದಲ್ಲಿರಲಿ ಅಥವಾ ಶ್ರೀಸಾಮಾನ್ಯರಾಗಿರಲಿ, ಎಲ್ಲರೂ ಇದರ ಲಾಭವನ್ನು ಪಡಿಬಹುದು. ಸರ್, ಈಗ ಉಳಿದ ಕೋರ್ಸ್ಗಳಿಗೆ ಗ್ರಂಥಾಲಯದಲ್ಲಿ ಬೇಕಾದಷ್ಟು ಪುಸ್ತಕಗಳೆಲ್ಲ ಸಿಗ್ತವೆ. ಈ ನಮ್ಮ ಭಾಷಾ ಅಧ್ಯಯನ ಅಥವಾ ವಿದೇಶಿ ಭಾಷಾ ಅಧ್ಯಯನ ಈ ಥರದ ಕೋರ್ಸ್ಗಳಿಗೆ ಅವರು ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಏನಾದ್ರು ಬಯಸಿದ್ರೆ ಗ್ರಂಥಾಲಯದಲ್ಲಿ ಹೇಗೆ ಅವಕಾಶ ಇದೆ ಸರ್? ಸರ್, ನಾವು ಈಗಾಗಲೇ ಒಂದು ಪ್ಲಾನ್ ಮಾಡಿದ್ವಿ ಸರ್. ಇಲ್ಲಿ 5-6 ಭಾಷೆಗಳನ್ನ ನಾವು ಈ ಸರಿ ಮುಂದಿನ ಶೈಕ್ಷಣಿಕ ಪ್ರವೇಶಾತಿಯಲ್ಲಿ ಚಾಲನೆ ಪಡೆದ್ರೆ ಅದಕ್ಕೆ ಸಂಬಂಧಪಟ್ಟಿರುವಾಗ ವಿಷಯ ತಜ್ಞರ ಹತ್ರ ಈಗಾಗಲೇ ನಾನು 2 ಒಂದು ಸಾಮಾನ್ಯವಾಗಿರುವಂಥ ಬೆಲೆಯ ಪುಸ್ತಕಗಳನ್ನ ಆಗಲೇ ನಾನು ಡೀಟೇಲ್ ತೊಗೊಂಡಿದ್ದೀನಿ, ಬರ್ಸ್ಕೊಂಡಿದ್ದೀನಿ. ಅಂಥರದ್ದು ಒಂದು 2-3 ಕಾಪಿನ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿಯಲ್ಲಿ ಇಡಬೇಕು. ಅದಕ್ಕೆ ನಮ್ಮ ಉನ್ನತ ಅಧಿಕಾರಿಗಳ ಹತ್ರ ನಾನು ಅನುಮೋದನೆ ಪಡಿಬೇಕು ಅಂತ ಇದ್ದೀನಿ. ಒಟ್ಟಿನಲ್ಲಿ ಫುಲ್ ಫ್ಲೆಡ್ಜ್ ಅಂತಾರಲ್ಲ ಹಾಗೆ ಸಂಪೂರ್ಣವಾಗಿ ಈ ವಿದೇಶಿ ಭಾಷಾ ಕೋರ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಿ. ಸತ್ಯ ಸರ್. ಹಾಗಾಗಿ ವಿದ್ಯಾರ್ಥಿಗಳು ಇದರ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸೋಣ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಭಾಷಾಂತರ ಅಧ್ಯಯನ ವಿಭಾಗವನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಅವರಿಗೆ ಹೇಳ್ತಾ, ಇಷ್ಟೊತ್ತು ಸರ್ ಕಾರ್ಯಕ್ರಮಕ್ಕೆ ಬಂದು ಭಾಷಾಂತರ ಅಧ್ಯಯನ ಹಾಗೂ ವಿದೇಶಿ ಭಾಷಾ ಅಧ್ಯಯನಗಳ ಬಗ್ಗೆ, ಅದರಲ್ಲಿರುವ ಅವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವಿಶದವಾಗಿ ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆ ಆಕಾಶವಾಣಿ ಹಾಗೂ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದೇಶಿ ಭಾಷಾ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಭಾಷಾಂತರ ಅಧ್ಯಯನ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜಕರಾದ ಡಾ. ಅವರೇಕಾಡು ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್. ಲಕ್ಷ್ಮೀನಾರಾಯಣ. ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾ. ಆರ್. ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ
ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.